ಸ್ನೇಹಿತರೆ ನಮಸ್ಕಾರ. ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, 2 ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದ್ದು 1,400 ಪ್ಲಸ್ 1,400. ಹೌದು ಸ್ನೇಹಿತರೆ, 2 ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಜೊತೆಗೆ ಪಿಂಚಣಿ ಹೆಚ್ಚಳ ಆಗೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ದೊರಕ್ತಾ ಇದೆ. ಹಾಗಾದ್ರೆ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗತ್ತಾ, ಅಥವಾ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗತ್ತಾ, ಅಥವಾ ಅಂಗವಿಕಲರಿಗೆ ಪಿಂಚಣಿ ಹೆಚ್ಚಳ ಆಗತ್ತಾ? ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಅದೇ ರೀತಿಯಾಗಿ ಬಹಳಷ್ಟು ಫಲಾನುಭವಿಗಳಿಗೆ ಪಿಂಚಣಿನೇ ಜಮಾ ಆಗ್ತಾ ಇಲ್ಲ. ಕಳೆದ 2 ಅಥವಾ 3 ತಿಂಗಳಿನಿಂದ ಪಿಂಚಣಿ ನಿಂತೋಗಿತ್ತು ಅಂದ್ರೆ ಅದಕ್ಕೆ ಒಂದು ಕಾರಣ ಇದೆ. ಅದನ್ನ ನೀವು ಸರಿಪಡಿಸ್ಕೊಳ್ಬೇಕಂತ ಸ್ವತಃ ಸರ್ಕಾರವೇ ತಿಳಿಸ್ತಾ ಇದೆ. ಹಾಗಾದ್ರೆ ಏನು ಕಾರಣ, ಏನು ತೊಂದರೆ ಆಗಿದೆ, ಏನು ಸರಿಪಡಿಸ್ಕೊಳ್ಬೇಕು, ಇದನ್ನ ನಾವು ನೋಡ್ತಾ ಹೋಗೋಣ. ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಒಂದು ಕೆಲಸ ಮಾಡಿದ್ರೆ ಸಾಕು, ಎಂದಿನಂತೆ ನಿಮಗೆ ಪಿಂಚಣಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಈ ವಿಡಿಯೋನ ಆದಷ್ಟು ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಸಾಕಷ್ಟು ಫಲಾನುಭವಿಗಳಿದ್ದಾರೆ, ಕೋಟ್ಯಾಂತರ ಫಲಾನುಭವಿಗಳಿದ್ದಾರೆ. ಸೊ ಈಗ 100 ರೂಪಾಯಿ ಹೆಚ್ಚಾದ್ರೂ ಸಹಿತ ಕೋಟಿಗಟ್ಟಲೆ ಪಿಂಚಣಿಯನ್ನ ಹೆಚ್ಚಳ ಮಾಡಬೇಕಾಗತ್ತೆ. ಓಕೆ, ಅದರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಖುದ್ದಾಗಿ ಚರ್ಚೆ ಮಾಡಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಜೆಟ್ ಮಂಡನೆಗಿಂತ ಮುಂಚಿತವಾಗಿಯೇ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಪಿಂಚಣಿಯನ್ನ ಹೆಚ್ಚಳ ಮಾಡಬೇಕಾಗಿದೆ. ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇದ್ದಾರೆ, ಹೆಚ್ಚಳ ಮಾಡ್ತೀವಂತ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಹೋದ ವರ್ಷದಲ್ಲಿನೇ ಕಳೆದ 2 ವರ್ಷದಿಂದ ನಾವು ಪಿಂಚಣಿಯನ್ನ ಹೆಚ್ಚಳ ಮಾಡ್ಬೇಕಂತ ಕಾಯ್ತಾನೆ ಇದ್ದೀವಿ. ಆದ್ರೆ ಕಾರಣಾಂತರಗಳಿಂದ ಹೆಚ್ಚಳ ಮಾಡ್ಲಿಕ್ಕಾಗಿರ್ಲಿಲ್ಲ. ಆದ್ರೆ ಇನ್ನು ಮುಂದೆ ಪಿಂಚಣಿ ಹೆಚ್ಚಳ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮಗೆ ಪಿಂಚಣಿ ಯಾವಾಗಿನಿಂದ ಹೆಚ್ಚಳ ಆಗತ್ತೆ? ಈ ಪ್ರಶ್ನೆಯಂತೂ ಮೂಡತ್ತೆ. ಪಿಂಚಣಿ ನಿಮಗೆ ಅತಿ ಶೀಘ್ರದಲ್ಲಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ನೀವು ಅನ್ಕೊಂಡಿರುವಂತಹ ಮಟ್ಟಿಗೆ ಪಿಂಚಣಿ ಹೆಚ್ಚಳ ಆಗಬಹುದಾ ಅಥವಾ ಇಲ್ವಾ ಅಂತ ಕೇಳೋದಾದ್ರೆ, ನೀವು ಅನ್ಕೊಳ್ತೀರಿ 2,000 ಅಥವಾ 2,500 ಅಂತ, ಅಷ್ಟು ಹೆಚ್ಚಳ ಆಗೋದಿಲ್ಲ. ಈಗ 800 ರೂಪಾಯಿ ಪಿಂಚಣಿ ಜಮಾ ಆಗ್ತಾ ಇದ್ರೆ ಅದು 1,000 ಅಥವಾ 1,200ರಿಂದ 500 ತನಕ, ಅಂದ್ರೆ 1,500 ತನಕ ಹೆಚ್ಚಳ ಆಗಬಹುದು. ಅದಕ್ಕಿಂತ ಹೆಚ್ಚಳ ಆಗೋತಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದ್ರೆ ಕೋಟ್ಯಾಂತರ ಫಲಾನುಭವಿಗಳಿಗೆ ಹೆಚ್ಚಳ ಮಾಡ್ತಾ ಇರ್ತಾರೆ. ಅದರಲ್ಲಿ ಸಾಕಷ್ಟು ಖರ್ಚು ವೆಚ್ಚ ಆಗತ್ತೆ. ಅದರಲ್ಲಿ ಗ್ಯಾರಂಟಿ ಯೋಜನೆಗಳು ಬೇರೆ, ಅವುಗಳನ್ನ ನಡೆಸಲಿಕ್ಕೆ ಸರ್ಕಾರ ಸಾಕಷ್ಟು ಸಾಲ ಮಾಡಿಕೊಂಡು ಬೆಲೆಗಳ ಏರಿಕೆ ಮಾಡಿದೆ. ನಮ್ಮಿಂದ ನಮಗೆ ಕೊಡ್ತಾ ಇದೆ ಅಂತ ಜನರು ಅನ್ಕೊಳ್ತಾ ಇದ್ದಾರೆ. ಇಂಥದ್ರಲ್ಲಿ ಪಿಂಚಣಿ ಹೆಚ್ಚಳ ಆಗಬೇಕು, ಅದರಲ್ಲಿ ಇನ್ನೂ ಹೆಚ್ಚಳ ಆಗಬೇಕಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಒಂದು ರೇಂಜ್ನಲ್ಲಿ ಹೆಚ್ಚಳ ಆಗಬಹುದು, ನೀವು ಅನ್ಕೊಂಡಿರುವಷ್ಟ ಮಟ್ಟಿಗೆ ಹೆಚ್ಚಳ ಆಗೋದಿಲ್ಲ. ಬೈ ಚಾನ್ಸ್ 1,500 ತನಕ ಹೆಚ್ಚಳ ಆಗಬಹುದು. ಓಕೆನಾ? ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅದೇ, ಅದು 800 ರೂಪಾಯಿನೇ ಜಮಾ ಆದ್ರೂ ಸಹಿತ ನಿಮ್ಮ ಖಾತೆಗಳಿಗೆ ಬರಬೇಕು. ಅದು ಇಂಪಾರ್ಟೆಂಟು. ನೀವು ಹಿರಿಯರೇ ಆಗಿರ್ರಿ, ಅಥವಾ ಅಂಗವಿಕಲರೇ ಆಗಿರ್ರಿ, ಅಥವಾ ವಿಧವಾ ಮಹಿಳೆಯರೇ ಆಗಿರ್ರಿ, ನಿಮಗೆ ಈಗಾಗಲೇ ಎಷ್ಟು ಪಿಂಚಣಿ ಬರ್ತಾ ಇದೆಯೋ ಅಷ್ಟಾದ್ರೂ ಖಂಡಿತವಾಗ್ಲೂ ಈಗಾಗಲೇ ಒಂದಾದ್ಮೇಲೆ ಒಂದು ತಿಂಗಳಿಗೆ ಸರಿಯಾಗಿ ಜಮಾ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಯಾರಿಗೂ ಕೂಡ ಜಮಾ ಆಗ್ತಾ ಇಲ್ಲ. ಅದರಲ್ಲಿ ಈಗ 23 ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನ ತೆಗೆದುಹಾಕಿದ ಮೇಲೆ ಸಾಕಷ್ಟು ವೆರಿಫಿಕೇಶನ್ ಆಗುತ್ತೆ. ಅದರಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡಿದಂಥವರು ಕೂಡ ಬಹಳಷ್ಟು ಜನ ಇದ್ದಾರೆ. ಇನ್ನು ಅದರಲ್ಲಿ ಹಿರಿಯ ನಾಗರಿಕರಲ್ಲಿ ತೀರಿ ಹೋದವರು ಕೂಡ ಬಹಳಷ್ಟು ಜನ ಇದ್ದಾರೆ. ಆದರೂ ಸಹಿತ ಅವರ ಖಾತೆಗಳಿಗೆ ಇನ್ನೂ ಕೂಡ ಜಮಾ ಮಾಡ್ಕೊಳ್ತಾ ಇದ್ದಾರೆ ಪಿಂಚಣಿಯನ್ನ. ಮರಣ ಪ್ರಮಾಣ ಪತ್ರ ತೆಗೆಸಿದ್ದೆ ಆದರೆ ಆಟೋಮೆಟಿಕ್ ಆಗಿ ಪಿಂಚಣಿ ಬಂದ್ ಮಾಡ್ತಾರೆ ಸರ್ಕಾರದವರು. ಆದ್ರೆ ನೀವು ಮರಣ ಪ್ರಮಾಣ ಪತ್ರ ತೆಗಿಸದೆ ಹಾಗೆ ದುಡ್ಡನ್ನು ಪಡ್ಕೊಳ್ತಾ ಇದ್ರೆ ಸರ್ಕಾರ ಹೇಳುತ್ತೆ ಇದು ಕಾನೂನು ಬಾಹಿರು, ಸರ್ಕಾರಕ್ಕೆ ವಿರುದ್ಧವಾದಂಥದ್ದು, ನಿಮ್ಮ ಪಿಂಚಣಿಯನ್ನ ರದ್ದು ಮಾಡ್ತೀವಿ ಅಂತ ಹೇಳಿದೆ. ಸೊ ಹಾಗಾಗಿ ವೆರಿಫಿಕೇಶನ್ ಆದ ತಕ್ಷಣ ಬಹಳಷ್ಟು ಹಿರಿಯ ನಾಗರಿಕರು ತೀರಿ ಹೋಗಿರೋದು ಸರ್ಕಾರದ ಗಮನಕ್ಕೆ ಬರುತ್ತೆ. ಅದರಲ್ಲಿ ಈಗ SIR ಪ್ರಕ್ರಿಯೆ ಪ್ರಾರಂಭವಾಗಿದೆ. ನಿಮಗೆ ಗೊತ್ತಿದೆ, ಸಾಕಷ್ಟು ಜನರು ತೀರಿ ಹೋಗಿದವರು ಅವರ ಮರಣ ಪ್ರಮಾಣ ಪತ್ರ ತೆಗೆಸದೇ ಹೋಗದ ಕಾರಣಕ್ಕಾಗಿ ಹಾಗೆ ವೋಟರ್ ID ಚಾಲ್ತಿಯಲ್ಲಿನೇ ಇದೆ. ಅವೆಲ್ಲವೂ ಕೂಡ ಬಂದ್ ಆಗ್ತಾ ಇದೆ. ಬಾಂಗ್ಲಾದೇಶಿಯರು ನಮ್ಮ ದೇಶಕ್ಕೆ ಬಂದು ಇಲ್ಲಿ ಸಾಮಾಜಿಕವಾಗಿ ಅಡಚಣೆಗಳನ್ನ ಮಾಡ್ತಾ ಇರುವಂಥದ್ದು ನಿಮಗೆ ಗೊತ್ತಿದೆ. ಅಂಥವರನ್ನ ಹೊರಗೋಡಿಸಲಿಕ್ಕೆ ಸರ್ಕಾರ ಒಂದು ಒಳ್ಳೆಯ ಕ್ರಮ, ಅದು SIR ಪ್ರಕ್ರಿಯೆ. ಅದರಲ್ಲಿ ಸಾಕಷ್ಟು ಜನ ಸಿಕ್ಕಾಕೊಂಡಿದ್ದಾರೆ, ಅವರನ್ನು ಹೊರಗೋಡಿಸ್ತಾ ಇದ್ದಾರೆ. ಈಗ ಅದರ ಮುಖಾಂತರವೇ ಸಾಕಷ್ಟು ಜನ ತೀರಿ ಹೋಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಅದರಲ್ಲಿ ಈಗ ಯಾರು ಹಿರಿಯ ನಾಗರಿಕರು ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿಬಿದ್ದಿದ್ದಾರಂತೆ ಅವರನ್ನು ಕೂಡ ಪಿಂಚಣಿ ಯೋಜನೆಯಿಂದ ತೆಗೆದುಹಾಕಲಾಗ್ತಾ ಇದೆ. ಇನ್ನು ಅನುಮಾನ ಬಂದವರನ್ನು ಕೂಡ ತೆಗೆದುಹಾಕಿದ್ದಾರೆ. ಹೀಗಾಗಿ ನೀವು ಎಲಿಜಿಬಲ್ ಇರ್ತೀರಿ. ಎಲಿಜಿಬಲ್ ಇದ್ದವರನ್ನ ಪಿಂಚಣಿ ಯೋಜನೆಯಿಂದ ತೆಗೆದುಹಾಕಿದ್ದೇ ಆದ್ರೆ ಸೊ ನೀವು ಒಂದು ಕೆಲಸ ಮಾಡಿ ಅಂತ ಸರ್ಕಾರ ಹೇಳ್ತಾ ಇದೆ. ಅದು ಏನಂತ ಕೇಳೋದಾದ್ರೆ, ನೀವು ಲೈಫ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಜೀವಿತ ಪ್ರಮಾಣ ಪತ್ರವನ್ನ, ಆ ಪತ್ರವನ್ನ ಸೊ ನಿಮ್ಮ ಒಂದು ಯಾವ ಬ್ಯಾಂಕ್ ಅಕೌಂಟ್ ಇರುತ್ತೆ ಅದನ್ನ ಪಿಂಚಣಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ, ಆ ಬ್ಯಾಂಕ್ಗೆ ಹೋಗಿ ಲಿಂಕ್ ಮಾಡಿಸ್ಬೇಕು.
ಅಂದರೆ ಆ ಬ್ಯಾಂಕಿಗೆ ಹೋಗಿ ನೀವು ಆ ಒಂದು ಪತ್ರವನ್ನು ಕೊಡಬೇಕು. ಅವರು ಅದನ್ನು ವೆರಿಫಿಕೇಷನ್ ಮಾಡಿ ಮೇಲಧಿಕಾರಿಗಳಿಗೆ ಕಳಿಸ್ತಾರೆ. ಸೊ ಜೀವಿತ ಪ್ರಮಾಣ ಪತ್ರ ಇರುತ್ತೆ, ನೀವು ಕೂಡ ಬದುಕಿರ್ತೀರಿ, ಸರ್ಕಾರಕ್ಕೆ ಕನ್ಫರ್ಮ್ ಆಗುತ್ತೆ. ತದನಂತರ ನಿಮ್ಗೆ ಎಂದಿನಂತೆ ಪಿಂಚಣಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಇದನ್ನು ಸ್ವತಃ ಸರ್ಕಾರವೇ ತಿಳಿಸಿದೆ, ಇದನ್ನು ಮಾಡಿ ನೋಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಇನ್ನು 1 ತಿಂಗಳದ್ದು ಅಷ್ಟೇ ಬರಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಡಿ, ಅದು ಡಿಲೇ ಆಗ್ತಾ ಇದೆ. 1 ತಿಂಗಳದ್ದು ಇನ್ನೊಂದು ತಿಂಗಳಲ್ಲಿ ಮತ್ತೊಂದು ತಿಂಗಳಲ್ಲಿ ಈ ರೀತಿ ಜಮಾ ಆಗ್ತಾ ಇದೆ. ಹಾಗಾಗಿ ನಿಮಗೆ ತೆಗೆದಾಕಿದಾರಂತ ಅನ್ಕೊಳ್ಬೇಡಿ, ನಿಮಗೆ ಜಮಾ ಆಗುತ್ತೆ, ಒಂದು ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ಓಕೆನಾ? ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ, ನಿಮ್ಮ ಅಕೌಂಟ್ಗಳನ್ನು ಒಂದ್ಸಾರಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಸೊ ಇದಾಗಿತ್ತು ಇನ್ಫಾರ್ಮೇಷನ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಬಾಯ್ ಬಿಡಿ ಫ್ರೆಂಡ್ಸ್.